ನಮಸ್ಕಾರ ರೀ ಪೂಜಾರಿ ಅವರ. ನಮಸ್ಕಾರ. ಅಜ್ಜಾರ ನಮಸ್ಕಾರ. ನಿಮ್ಮ ಹೆಸರಪ್ಪ? ಸಗರಪ್ಪರ. ಇಲ್ಲಿ ಪಾದಗಟ್ಟೆ ಐತಿಲ್ಲಪ್ಪ, ಈ ಪಾದಗಟ್ಟಿದು ವಿಶೇಷ ಏನಪ್ಪ? ಅಲ್ಲಿಂದ ತೇರು ಬರ್ತಾರೆ ಇಲ್ಲಿಗೆ. ಇಲ್ಲಿ ಬಂದು ಒಳ್ಳೆ ಒಂದು ಜಾಗ ಅಂತೇಳಿ ಆ ನಮ್ಮಪ್ಪನ ಮಾಡಿಸಿದ್ದಾರೆ. ಇಲ್ಲಿ ನಡಿ ನುಡಿಯಲ್ಲಿ ಐತಿ ಏನ್ರಿ, ದುಡ್ದಂತ ಫಲನ ಕೊಟ್ಟಾನ ಪರಮಾತ್ಮ. ದುಡ್ದರಿಗೆ ಕೈ ಎತ್ತಿ ಕೊಟ್ಟಾನ ಏನ್ರಿ ಸರ್. ಆ ರೀತಿಯಾಗಿ ನಡಿಬೋದು. ಮತ್ತು ಹಾಲು ಕುಳಿ ಇಲ್ಲಿಂದ ಅಲ್ಲಿಗೆ ಹೋಗಿ ಜಳಕ ಮಾಡಿದ್ಮೇಲೆ ತೇರು ಇಲ್ಲಿಗೆ ಎಳೆಯುವಂಥದ್ದು ಏನ್ರಿ ಸರ್. ನಮಸ್ಕಾರ ರೀ. ನಮಸ್ಕಾರ ರೀ. ನಾವು ಪೂಜಾರಿ ರೀ, ಪಾದಗಟ್ಟಿ ಪೂಜಾರಿ. ಯಾವಾಗ್ಲೇ ನಮ್ಮ ಅಪ್ಪನವ್ರು ನಮ್ಮ ಅಜ್ಜನವ್ರು ಮಾಡ್ಕೊಂತ ಬಂದಾರ ಸರ್. ಇನ್ ತಲೆತಲಾಂತರದಿಂದ ಪೂಜೆ ನಡೆದು ಬಂದದ. ಈಗ ನೀವು ಎಷ್ಟನೇ ತಲೆಮಾರಿನವರು? ನಾವು ಅಲ್ಲೇ ನಮ್ಮ ಅಜ್ಜ ನಮ್ಮಪ್ಪ ಮೂರನೇ ತಲೆಮಾರು ಸರ್. ಮೂರನೇ ತಲೆಮಾರು ಅಂತ ಮಾಡ್ಕೊಂತ ಬಂದೇವ್ರಿ. ಯಾವಾಗ್ಲೂ ಮಾಡ್ತೀವಿ. ಯಾವ ದೇವಸ್ಥಾನ ಇದು? ಇದು ಪಾದಗಟ್ಟಿ ಸರ್. ಪಾದಗಟ್ಟಿಯಾಗ ದೇವ್ರು ಯಾವ್ದದ? ಹನುಮಪ್ಪ ಸರ್. ಇಲ್ಲಿನ ಹನುಮಪ್ಪ ಇರ್ತಾನ? ಹೌದನ್ರಿ. ಹನುಮಪ್ಪನ ಪೂಜೆ ಮಾಡ್ತೀರಿ? ಪೂಜೆ ಮಾಡ್ತೀವಿ ಸರ್. ಏನು ವಿಶೇಷ ಮತ್ತೆ ಪಾದಗಟ್ಟಿದು? ವಿಶೇಷ ಪಾಪನಾಶ ರೀ. ಇಲ್ಲಿ ಪಾದಗಟ್ಟಿ ಅಂದ್ರೆ ಪಾಪನಾಶ. ಪಾಪನಾಶ ಮತ್ತೆ ಹೌದಲ್ರಿ. ದುಡ್ದಂತರಿಗೆ ಪಾಪ ನಾಶ ಆಗುತ್ತೆ ಪಾದಗಟ್ಟಿದು. ಏನ್ರಿ ಸರ್. ಪಾದಗಟ್ಟಿಗೆ ಬಂದು ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಂಡ್ರು ಪಾಪನ ನಾಶ ದೂರ ಆಗಿ ಹೋಗುತ್ತೆ. ಪಾಪನಾಶ ಆಗ್ತೈತೆ. ಅದಕ್ಕೆ ಪಾದಗಟ್ಟಿದು ಒಂದು ಪ್ರತಿಷ್ಠಾಪನೆ ಮಾಡಿರ್ತಾರೆ ನೋಡ್ರಿ. ನಮ್ಗೆ ಗೊತ್ತಿರ್ಲಿಲ್ಲ ಪಾದಗಟ್ಟಿದು ವಿಶೇಷ ಏನು ಅನ್ನೋದ್ರ ಬಗ್ಗೆ. ನೀವು ಒಂದು ಹೇಳಿದ್ರಿ ನಮ್ಗೆ, ಅರ್ಥ ಆತ. ಹೌದಿಲ್ಲ ಅಜ್ಜ? ಓಕೆ ಓಕೆ. ನಮಸ್ಕಾರ ರೀ. ನಮಸ್ಕಾರ. ನಾವು ಇಲ್ಲಿ ಹಿರೇ ವಂಕಲ್ ಕೊಂಟಾರ್ರಿ. ಹ್ಞೂ. ನಮ್ಮ ಹೆಸರು? ನಮ್ಮ ಹೆಸರು ನಬಿ ಸಾಬ್. ಪೋಸ್ಟ್ ಇದು ಮಾಡ್ತಾರೆ. ಪೋಸ್ಟ್ಮ್ಯಾನ್ರು? ಹೌದು ಸರ್. ಬ್ಯಾಗ್ ತಗೊಂಡೋಗೋದು ತನ್ನದು. ಹ್ಞೂ ಸರ್. ಹ್ಞೂ ಸರ್. ದೇವರು ವಂಕಲ್ ಕೊಂಟ. ಆಯ್ತು ಸರ್. ಹಿಂಗೆಲ್ಲ ಬೇವರು ಪೋಸ್ಟ್ ಕೆಲಸ ಮಾಡಿ. ಹ್ಞೂ ರೀ. ಈಗ ರಿಟೈರ್ಮೆಂಟ್ ಆಗೈತೆ ಸರ್. ನಮ್ಗೆ ರಿಟೈರ್ಡ್ ಆಯ್ತ್ರಿ? ಹೆಂಗೈತಿ ರಿಟೈರ್ಡ್ ಜೀವನ? ಏನ್ರಿ ಸರ್, ಏನ್ ಪೆನ್ಷನ್ ಇಲ್ಲ, ಏನೇನಿಲ್ಲ. ಹೌದಾ? ದೇವಸ್ಥಾನಕ್ಕೆ ನಡ್ಕೊಂತೀವಿ ಸರ್. ನಾವೆಲ್ಲ ಇಲ್ಲಿ ಬರ್ತೀವಿ, ಇಲ್ಲ ಜಾತ್ರೆಗೆ ಬರ್ತೀವಿ, ಮತ್ತೆ ದೇವನೇ ಪತ್ತಿ ಯಾವಾಗ ಶನಿವಾರ ಎಲ್ಲ ಬರ್ತಿರ್ತೀವಿ, ಅಡ್ಡಾಡ್ತೀವಿ. ಏನು ನಮಸ್ಕಾರ ಮಾಡಿ ಅಜ್ಜಗೆ ಎಲ್ಲ ಮಾಡಿ ಬರ್ತೀವಿ ಸರ್. ಇದು ಒಳ್ಳೇದೈತ್ರಿ. ಇದೆಲ್ಲ ಕೆಲಸ ಎಲ್ಲ ಏನು ಅದು ಇದು ಮಾಡಿದ್ದು ಎಲ್ಲ ಒಳ್ಳೇದಾಗೈತಿ. ಎಲ್ಲರಿಗೂ ಒಳ್ಳೇದು ಮಾಡ್ಯಾರ. ಯಾರಿಗೇನು ಇದಿಲ್ಲ, ಎಲ್ಲರಿಗೂ ಒಳ್ಳೇದು. ಯಾರು ನಡ್ಕೊಂತ ಅವ್ರಿಗೆ ಒಳ್ಳೇದಾಗೈತಿ. ಏನು ಸರ್. ನಮ್ಗೇನು ನಾವು ಅದನ್ನ ಕೇಳೇ ಇದು ಮಾಡ್ತೀವಿ. ಯಾವ್ದಾಗ ಕೆಲಸ ಇದು ಮಾಡ್ಬೇಕಾದ್ರೆ ಅದನ್ನ ಕೇಳೇ ನಾವು ಕೆಲಸ ಇದು ಮಾಡ್ತಿರ್ತೀವಿ. ಇದೆಲ್ಲ ಐತಾಗಿ ನಡ್ಕೊಂಡಾಗ್ಲಿಂದ ಬರೀ ಒಳ್ಳೇದಾಗಿತ್ತು ನಮ್ಗೆ. ಒಳ್ಳೇದಾಗೈತೆ. ಹೌದ್ರಿ ಸರ್. ಇದು ಜಾತ್ರೆ ಮುಗಿತ್ರಿ. ಈಗ ಇವತ್ತು ಮತ್ತೆ 4-5 ದಿವಸ ಮತ್ತೆ ಜಾತ್ರೆನ ಇದಾಗಿತ್ತು ಬಿಟ್ರಿ. ಮತ್ತೆ ಏನ್ರಿ ಭಾರಿ ಅಮಾಸ್ಯನ ಇರ್ತಾರೆ. ಅಮಾಸ್ಯನ ಇರ್ತೈತೆ. ಅಮಾಸ್ಯನೂ ದಾಸೋಗಿರ್ತಾರಪ್ಪ. ಅಮಾಸ್ಯನ ದಾಸೋಗಿರ್ತಾರೆ. ಏನ್ರಿ ಬರೋದು ಹೋಗೋದು ಊಟ ಏನ್ರಿ ಬೈಕಿದ್ದಾರ ಬರ್ತಾರ ಕೊಡ್ತಾರ ತಗೊಂತಾರ. ಅಷ್ಟು ಮಾತ್ರ ನಡೀತೀವಿ. ಅಜ್ಜರ ಏನ್ರಿ ಈ ಜಾತ್ರೆ ವಿಶೇಷ ಏನೇನಪ್ಪ? ವಿಶೇಷ ಅಂತ ಏನಂತ್ರಿ, ದುಡ್ದರಿಗೆ ಅಜ್ಜ ಪರಮಾತ್ಮ ಒಳಮುಚ್ಚಿ ಯಾಕೆ ಕೊಟ್ಟಾನ ಅಂಬೋದು ಪರಮಾತ್ಮ ನೆನೆಸ್ಕೊಳೋಷ್ಟು ಅಂತ ಕೊಟ್ಟಾನ. ಆ ರೀತಿಯಾಗಿ ದುಡಿತಾರೆ ಜನ ಇಲ್ಲಿ. ಆ ರೀತಿಯಾಗಿ ಬರೋದು ಹೋಗೋದು ದಾರಿ ಅಂತ ಇಟ್ಟಾರ. ಆ ಪರಮಾತ್ಮ ನಡೆಸಿಕೊಟ್ಟಾನ ಭಕ್ತಿಲಿಂದ. ದುಡ್ದರಿಗೆ ಅನ್ನ ನೀರಂತ ಕಮ್ಮಿ ಇಟ್ಟಿಲ್ಲ ಸರ. 35 ವರ್ಷದಿಂದ ಆ ನುಡಿಯಲ್ಲಿ ಇವತ್ತಿನ ಕಾಲಕ್ಕೆ ಕೋಟಿ ಜನಸಂಖ್ಯೆ ಬರ್ತಕ್ಕಂಥದ್ದು ಏನ್ರಿ ಸರ್. ಆತ ಕೈ ಮುಚ್ಚಿ ಯಾಕೆ ಕೊಟ್ಟಾನ, ಯಾಕೆ ನಡೆಸ್ಯಾನಂದ್ರೆ ನಾವು 35 ವರ್ಷ ಅಕಲಿಂದನೇ ಬರ್ಕೊಂತ ಇದ್ವಿ. ಎಲ್ಲಿಂದ ಬರ್ತಿದ್ರಪ್ಪ? ನಮ್ಮದು ಗಂಗಾವತಿ ತಾಲೂಕು ಕನಗಿರಿ ಮಕ್ಕಳು ಸಿರಿವಾರ. ಅಲ್ಲಿಂದ ಬಂದ್ವಿ. ಈಗ ಎಲ್ಲಿರ್ತೀರಪ್ಪ? ನಾವು ಇಲ್ಲೇ ಇದೀವ್ರಿ. ಈಗ 5 ವರ್ಷ ಆಯ್ತು. ಎಷ್ಟು ವರ್ಷ ಆಯ್ತು? 5 ವರ್ಷ ಆಯ್ತು ಇಲ್ಲಿ. ಜಾತ್ರೆ ನೋಡಕ್ಕೂ ಅಂತ ಎಷ್ಟು ವರ್ಷ ಆತಪ್ಪ? ನಾವು 35 ವರ್ಷ ಅಕಲಿಂದ ನೋಡ್ಕೊಂತ ಇದ್ದೀವ್ರಿ. ಅವಾಗ ಹೆಂಗ್ ಬರ್ತಿದ್ರಿ? ಮತ್ತೆ ಅವಾಗ ದೂರಿಂದ ಬರ್ತಿದ್ರಿ, ಬಂಡಿ ಕಟ್ಕೊಂತ ನಡ್ಕಂತ ಏನ್ರಿ ಬಸ್ ಚಾರ್ಜ್ ಅಲ್ದ ಬಂದು ಶಿವ ಒಂದು ದರ್ಶನ ಆಗಿ ಹೋದರಿಗೆ ಒಳ್ಳೇದಾದಂಗಲ್ಲ ಈ ಜನಸಂಖ್ಯೆ ಹೆಚ್ಚಿಗೆ ಆಯ್ತು ಏನು ಸರ್. ಆತ ನುಡಿದದ್ದು 6 ತಿಂಗಳಿಗೊಮ್ಮೆ ನುಡಿದದ್ದು ಸತ್ಯವಾಗಿ ನಡೀತಕ್ಕಂಥ ಕಾಲ ಆ ಪ್ರಮಾಣ ಮಚ್ಚಣೆ ನಡೆದೈತಿ. ಆ ರೀತಿ ಬರ್ತಾರೆ ಜನ. ಹೇಳಿಕೆ ಕೇಳಬೇಕು, ಇವತ್ತು ನೋಡ್ಬೇಕು ಅಜ್ಜನ್ನು, ದುಡಿಬೇಕಂತೇಳಿ ತಮ್ಮ ಬದುಕು ಬಾಳಿವಿ ದಿನ ಇರ್ತೈತಿ. ಅದನ್ನು ಬಿಟ್ಟು ಕೊಟ್ಟು 2 ದಿವಸ 4 ದಿವಸ ಇರ್ತಕ್ಕಂಥದ್ದು ಸಾನ ಇದ್ದಾರೆ.
ಏನ್ರಿ ಸರ್ 5 ದಿವಸ 6 ದಿವಸ ಇದ್ದು ತಮ್ಮ ಊರಿಂದ ಬಂದು ಒಳ್ಳೆ ಹೋಗ್ತಕ್ಕಂಥವ್ರು ಅದಾರ ರೀ. ಆದ್ರೆ ಒಬ್ಬೊಬ್ರು 15 ದಿವಸ ಗಟ್ಲೆ ಇರ್ತಾರ. ಅವ್ರಿಗೆ ಒಳ್ಳೆ ಥರ ಆಗಿ ನಡೆದೈತಿ. ಅಲ್ಲಿ ಪೌಡ್ ಪುರುಷನ ಆಗ್ಯಾನ. ನಾವೆಲ್ಲ ಸಿಂಧನೂರು ತಾಲೂಕಿನಲ್ಲಿ ಇಲ್ಲಿಂದ ಬಂದು ನಾವು ನಡ್ಕೊಂತ ಬಂದೀವಿ. ನಾವು ರಾಶಿ ಇಟ್ಟದ್ನಾಗ ಕೊಯ್ದು ಬಿಟ್ಟು ಬಂದ್ರೆ ಒಳ್ಳೆ 15 ದಿವಸ ಪರಮಾತ್ಮ ಹಂಗಾಕಾದಾನ. ಯಾರು ಮುಟ್ಟತಕ್ಕದಂಥದ್ದಿಲ್ಲ. ನಮಗೆಲ್ಲ ಜನರು ಅಂದ್ರೆ ಅದೈತಿ ಇದೈತಿ ಬಿಟ್ಟು ಹೋದ್ರೆ ಹೆಂಗೆ ಅಂತೇಳಿ ಆ ಪರಮಾತ್ಮ ಹೆಸರು ಹೇಳಿ ಬಂದ್ರೆ ನಮ್ಗೆ ಏನು ಒಯ್ಲಾರ್ದಂತ ಇರ್ತಾರ. ನಾವು ಇವತ್ತಿಗೆ ಅದೇ ದೇವ್ರು ಅಂತ ಬಂದು ಇಲ್ಲೇ 5 ವರ್ಷ ಆಗ್ತಿರಕ್ಕೆ ನಾವು ಏನು ಕಾಯಕ ಮಾಡ್ತೀರಪ್ಪ? ಏನ್ರಿ ಅದನ್ನ ರಾಜ್ಯಾಂಗ ತೆಗಿಯೋದೈತಿ. ಅದನ್ನ ರಾಜ್ಯಾಂಗ ತೆಗಿಯೋದೈತಿ ಅಂದ್ರೆ ಸರ್ ಕಸ ಕ್ಲೀನ್ ಮಾಡ್ತಾರೆ. ರಾಜ್ಯಾಂಗ ತೆಗಿತೀವಿ, ನೀರು ಹಾಕ್ತೀವಿ ರೀ, ನಮಸ್ಕಾರ ಮಾಡ್ತೀವಿ. ಇಟ್ಟು ಆದಷ್ಟು ದುಡ್ಡು ತಕ್ಕದಂತ ಊಟ ಮಾಡೋದು ಇರೋದು. ಮತ್ತೆ ದುಡ್ಡು ಮತ್ತೆ ಕಾಯಕ ಏನು ಮಾಡ್ತೀರಿ? ಅದಕ್ಕೆ ನಮಗೆ ಬದುಕದೇವ್ರಿ, ಭಾಳ ಇದಾವ. ಏನು ಮಾಡ್ತೀರಿ? ಮತ್ತು ಕುರಿ ಅದಾವ. ಏನ್ರಿ ಅವ್ನು ಸರಿಪಲ್ಲಿ ಬಿಟ್ಟಿವಿ. ಬಂದಷ್ಟು ಮರಿ ಮಾಡಿ ಜೀವನ ಮಾಡೋದ್ರಿ. ಓಕೆ ಓಕೆ ಓಕೆ. ಇಷ್ಟಂತರೂ ಈ ಒಂದು ಪಾದಗಟ್ಟಿದು ಮತ್ತು ಆಂಜನೇಯ ಸ್ವಾಮಿದು ವಿಶೇಷ ಐತಿ. ಒಳ್ಳೆ ಮಾಹಿತಿ ಹೇಳಿದ್ರಿ ಅಜ್ಜರ. ತಮ್ಮ ಹೆಸರು ಏನಂದ್ರಿಲ್ಲ? ಸಗರಪ್ಪ ಸಗರಪ್ಪ ಅಜ್ಜರ. ನಮಸ್ಕಾರ. ನಮಸ್ಕಾರ.